ಅದರ ಜೊತೆಯಲ್ಲಿ ಡಿಕೆ ಶಿವಕುಮಾರ್ ಮುಂದಿನ ಮುಖ್ಯಮಂತ್ರಿ ಅನ್ನೋದನ್ನ ಕೂಡ ಹೇಳಿದ್ದಾರೆ. ಇನ್ನೇನು ಕೆಲವೇ ಹೊತ್ತಲ್ಲಿ ಅಜ್ಜಯ್ಯನ ಸನ್ನಿಧಿಗೆ ಡಿಸಿಎಂ ಡಿಕೆ ಶಿವಕುಮಾರ್ ಭೇಟಿಯನ್ನ ನೀಡಲಿದ್ದಾರೆ. ಯಾವಾಗ ಕನ್ಫರ್ಮ್ ಆಯ್ತು, ಎಲ್ಲಾ ಕಡೆಗಳಿಂದಲೂ ಕೂಡ ಕನ್ಫರ್ಮ್ ಆದ ನಂತರದಲ್ಲಿ ಭೇಟಿಯನ್ನ ನೀಡಲಿದ್ದಾರೆ. ಅಜ್ಜಯ್ಯ ಹೇಳಿದ ದಿನ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡೋದಕ್ಕೂ ಕೂಡ ಡಿಕೆ ಶಿವಕುಮಾರ್ ಈಗ ನಿರ್ಧಾರವನ್ನ ಮಾಡಿಕೊಂಡಿದ್ದಾರೆ. ಒಂದು ಕಡೆ ಮತ್ತೊಂದು ಕಡೆಯಲ್ಲಿ ಇವತ್ತು ಅಜ್ಜಯ್ಯನ ಸನ್ನಿಧಿಗೆ ಭೇಟಿಯನ್ನ ಕೂಡ ನೀಡಲಿದ್ದಾರೆ ಡಿಕೆ ಶಿವಕುಮಾರ್. ತುಮಕೂರಿಗೆ ಪ್ರಯಾಣವನ್ನ ಬೆಳೆಸ್ತಾರೆ ಅನ್ನುವಂತ ಮಾಹಿತಿ ಇದೆ. ಈ ಹಿಂದೆಯೂ ಕೂಡ ಅನೇಕ ಬಾರಿ ಒಂದಷ್ಟು ಸಂದರ್ಭಗಳಲ್ಲಿ ಸಿಎಂ ಬದಲಾವಣೆಯ ಸಂದರ್ಭದಲ್ಲಾಗಿರ್ಬೋದು, ಇಂಥ ಚರ್ಚೆಗಳಾದಂಥ ಸಂದರ್ಭದಲ್ಲಾಗಿರ್ಬೋದು, ಅಜ್ಜಯ್ಯನ ಸನ್ನಿಧಿಗೆ ಹೋಗಿದ್ರು. ಅಲ್ಲಿ ಯಾವ ವಿಚಾರವನ್ನ ಹೇಳ್ತಾರೋ ಅಥವಾ ಯಾವ ರೀತಿ ನಿರ್ದೇಶನಗಳನ್ನ ನೀಡ್ತಾರೋ ಅದನ್ನ ಡಿಕೆ ಶಿವಕುಮಾರ್ ಪಾಲಿಸುತ್ತಾ ಬಂದಿದ್ರು. ಈಗ ಯಾವಾಗ ಘೋಷಣೆ ಆಯ್ತೋ, ಯಾವಾಗ ಕನ್ಫರ್ಮ್ ಆಯ್ತೋ, ಆಗ ಡಿಕೆ ಶಿವಕುಮಾರ್ ಅಜ್ಜಯ್ಯನ ಸನ್ನಿಧಿಗೆ ಹೋಗುವಂಥ ನಿಟ್ಟಿನಲ್ಲೂ ಕೂಡ ನಿರ್ಧಾರಗಳನ್ನು ಮಾಡಿದ್ದಾರೆ ಅನ್ನುವಂಥ ಮಾಹಿತಿ ಈಗ ಲಭ್ಯವಾಗ್ತಾ ಇದೆ. ತುಮಕೂರಿಗೆ ಹೋಗ್ತಾರೆ ಅನ್ನುವಂಥ ಮಾಹಿತಿ ಕೂಡ ಇದೆ. ಮಧ್ಯಾಹ್ನ ಅಜ್ಜಯ್ಯನ ದರ್ಶನಕ್ಕಾಗಿ ತುಮಕೂರಿಗೆ ತೆರಳಲಿದ್ದಾರೆ ಅನ್ನುವಂಥ ಮಾಹಿತಿ ಇದೆ. ಅಲ್ಲಿ ಹೋಗಿ ಆಶೀರ್ವಾದವನ್ನು ಪಡಿತಾರೆ. ಅದರ ಜೊತೆಯಲ್ಲಿ ಮುಂದಿನ ದಿನಗಳಲ್ಲಿ ಯಾವ ರೀತಿ ಕಾರ್ಯಾರಂಭ ಮಾಡಬೇಕು, ಯಾವ ದಿನದಲ್ಲಿ ಮಾಡಬೇಕು, ಯಾವ ಕ್ಷಣದಲ್ಲಿ ಈ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡಬೇಕು, ಇದೆಲ್ಲದರ ಬಗ್ಗೆಯೂ ಕೂಡ ಅಲ್ಲಿಂದ ಸೂಚನೆಯನ್ನ ಪಡೆಯೋದು ಅಥವಾ ಅಲ್ಲಿ ಆಶೀರ್ವಾದ ಪಡೆದ ನಂತರದಲ್ಲಿ ಅಲ್ಲಿ ನೀಡಿದಂಥ ಮಾಹಿತಿಯ ಮೇರೆಗೆ ಅಲ್ಲಿ ನೀಡುವಂಥ ಅಭಯದ ಮೇಲೆ ಕೆಲಸ ಮಾಡುವಂಥ ನಿಟ್ಟಿನಲ್ಲೂ ಕೂಡ ಡಿಕೆ ಶಿವಕುಮಾರ್ ಚಿಂತನೆಯನ್ನ ನಡೆಸಿದ್ದಾರೆ ಅನ್ನುವಂಥ ಮಾಹಿತಿ. ರಾಜಕೀಯ ಬೆಳವಣಿಗೆಗಳು ಬಹಳ ಕುತೂಹಲಕಾರಿಯಾಗಿದೆ. ಕಾವೇರಿ ನಿವಾಸ ಒಂದು ರೀತಿಯಲ್ಲಿ ಸೆಂಟರ್ ಆಫ್ ಪಾಯಿಂಟ್ ಆಗಿತ್ತು. ರಾಜೀನಾಮೆ ನೀಡೋದಾಗಿ ಅಧಿಕೃತವಾಗಿ ಘೋಷಣೆ ಕೂಡ ಮಾಡಿದ್ದಾಗಿದೆ. ಈ ಬೆಳವಣಿಗೆಗಳು ರಾಜಕೀಯ ವಲಯದಲ್ಲಿ ಒಂದಷ್ಟು ತಲ್ಲಣವನ್ನ ಈಗಾಗಲೇ ಸೃಷ್ಟಿ ಮಾಡಿದೆ ಒಂದು ಕಡೆ. ಮತ್ತೊಂದು ಕಡೆಯಲ್ಲಿ ಹಲವು ಆಪ್ತ ಸಚಿವರಿಗೂ ಕೂಡ ಇದರಿಂದ ಆಘಾತ, ಒಂದಷ್ಟು ಬೇರೆ ಬದಲಾವಣೆಗಳು ಆಗಬಹುದು ಅನ್ನೋದನ್ನ ಎಕ್ಸ್ಪೆಕ್ಟ್ ಮಾಡಲಾಗಿತ್ತು, ನಿರೀಕ್ಷೆಗಳಿದ್ವು. ಆದರೆ ಆ ರೀತಿ ಆಗಿಲ್ಲ. ಹೈಕಮಾಂಡ್ ಯಾವ ಸೂಚನೆಯನ್ನ ಕೊಟ್ಟಿತ್ತೋ, ಹೈಕಮಾಂಡ್ ಯಾವ ರೀತಿ ನಿರ್ದೇಶನಗಳನ್ನ ನೀಡಿತ್ತೋ ಆ ನಿರ್ಧಾರವನ್ನ ಸಿಎಂ ಎಲ್ಲ ಸಚಿವ ಸಂಪುಟದ ಸಹೋದ್ಯೋಗಿಗಳ ಮುಂದೆ ಪ್ರಕಟಪಡಿಸಿದ್ದಾರೆ. ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆಯನ್ನ ನೀಡೋದಕ್ಕೆ ನಿರ್ಧರಿಸಿದ್ದೇನೆ ಅನ್ನುವಂಥದ್ದನ್ನು ಅಧಿಕೃತವಾಗಿ ಸಚಿವರಿಗೆ ತಿಳಿಸಿದ್ದಾರೆ. ಈ ದಿಢೀರ್ ನಿರ್ಧಾರದಿಂದ ಹಲವು ಸಚಿವರಿಗೆ ಅಚ್ಚರಿ ಕೂಡ ಆಗಿರುತ್ತೆ, ಜೊತೆಯಲ್ಲಿ ದಿಢೀರಂತ ಆಘಾತ ಕೂಡ ಆಗಿರುತ್ತೆ. ಆದರೆ ಪಾರ್ಟ್ ಆಫ್ ದಿ ಪ್ರಾಸೆಸ್ ಹೈಕಮಾಂಡ್ ಹೇಳಿರೋದ್ರಿಂದ ಹೈಕಮಾಂಡ್ ಸೂಚನೆಯನ್ನ ಪಾಲನೆ ಮಾಡುವಂಥ ಅನಿವಾರ್ಯತೆ ಸಿಎಂಗೂ ಕೂಡ ಇದೆ. ಅದರಂತೆ ಸಿಎಂ ಸ್ಥಾನಕ್ಕೆ ರಾಜೀನಾಮೆ ನೀಡಲು ನಿರ್ಧರಿಸಿದ್ದೇನೆ ಅಂತ ಹೇಳಿದ್ದಾರೆ. ಆದರೆ ಮುಂದಿನ ತೀರ್ಮಾನ ಏನಿರುತ್ತೆ, ರಾಜ್ಯಸಭೆ ಆಫರ್ ಏನು ಮಾಡ್ತಾರೆ, ಅದರ ನಂತರದಲ್ಲಿ ಮುಂದಿನ ಸಿಎಂ ಯಾರು, ಇದರೆಲ್ಲದರ ಬಗ್ಗೆ ಘೋಷಣೆ ಮಾಡೋದೊಂದು ಬಾಕಿ. ಆದರೆ ಈ ಆಲಿಂಗನ ಆಗಿರ್ಬೋದು, ಅದರ ಜೊತೆಯಲ್ಲಿ ಡಿಕೆ ಶಿವಕುಮಾರ್ ಅವರ ಜೊತೆಯಲ್ಲಿ ನಡೆದಂಥ ಒಂದಷ್ಟು ಸಂಭಾಷಣೆಗಳಾಗಿರ್ಬೋದು, ಈ ಬ್ರೇಕ್ಫಾಸ್ಟ್ ಮೀಟಿಂಗ್ನಲ್ಲಿ ಇದೆಲ್ಲವೂ ಕೂಡ ಸೂಚ್ಯವಾಗಿ ಹೇಳ್ತಾ ಇದೆ ಮುಂದಿನ ಸಿಎಂ ಡಿಕೆ ಶಿವಕುಮಾರ್ ಅಂತ. ಇವತ್ತು ಮಧ್ಯಾಹ್ನ ಒಂದಷ್ಟು ಪ್ರಕ್ರಿಯೆಗಳು, ಅದರ ಜೊತೆಯಲ್ಲಿ ಡಿಕೆ ಶಿವಕುಮಾರ್ ಮುಂದಿನ ಮುಖ್ಯಮಂತ್ರಿ ಅನ್ನೋದನ್ನ ಕೂಡ ಹೇಳಿದ್ದಾರೆ. ಇನ್ನೇನು ಕೆಲವೇ ಹೊತ್ತಲ್ಲಿ ಅಜ್ಜಯ್ಯನ ಸನ್ನಿಧಿಗೆ ಡಿಸಿಎಂ ಡಿಕೆ ಶಿವಕುಮಾರ್ ಭೇಟಿಯನ್ನ ನೀಡಲಿದ್ದಾರೆ. ಯಾವಾಗ ಕನ್ಫರ್ಮ್ ಆಯ್ತು, ಎಲ್ಲಾ ಕಡೆಗಳಿಂದಲೂ ಕೂಡ ಕನ್ಫರ್ಮ್ ಆದ ನಂತರದಲ್ಲಿ ಭೇಟಿಯನ್ನ ನೀಡಲಿದ್ದಾರೆ. ಅಜ್ಜಯ್ಯ ಹೇಳಿದ ದಿನ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡೋದಕ್ಕೂ ಕೂಡ ಡಿಕೆ ಶಿವಕುಮಾರ್ ಈಗ ನಿರ್ಧಾರವನ್ನ ಮಾಡಿಕೊಂಡಿದ್ದಾರೆ. ಒಂದು ಕಡೆ ಮತ್ತೊಂದು ಕಡೆಯಲ್ಲಿ ಇವತ್ತು ಅಜ್ಜಯ್ಯನ ಸನ್ನಿಧಿಗೆ ಭೇಟಿಯನ್ನ ಕೂಡ ನೀಡಲಿದ್ದಾರೆ ಡಿಕೆ ಶಿವಕುಮಾರ್. ತುಮಕೂರಿಗೆ ಪ್ರಯಾಣವನ್ನ ಬೆಳೆಸ್ತಾರೆ ಅನ್ನುವಂತ ಮಾಹಿತಿ ಇದೆ. ಈ ಹಿಂದೆಯೂ ಕೂಡ ಅನೇಕ ಬಾರಿ ಒಂದಷ್ಟು ಸಂದರ್ಭಗಳಲ್ಲಿ ಸಿಎಂ ಬದಲಾವಣೆಯ ಸಂದರ್ಭದಲ್ಲಾಗಿರ್ಬೋದು, ಇಂಥ ಚರ್ಚೆಗಳಾದಂಥ ಸಂದರ್ಭದಲ್ಲಾಗಿರ್ಬೋದು, ಅಜ್ಜಯ್ಯನ ಸನ್ನಿಧಿಗೆ ಹೋಗಿದ್ರು. ಅಲ್ಲಿ ಯಾವ ವಿಚಾರವನ್ನ ಹೇಳ್ತಾರೋ ಅಥವಾ ಯಾವ ರೀತಿ ನಿರ್ದೇಶನಗಳನ್ನ ನೀಡ್ತಾರೋ ಅದನ್ನ ಡಿಕೆ ಶಿವಕುಮಾರ್ ಪಾಲಿಸುತ್ತಾ ಬಂದಿದ್ರು. ಈಗ ಯಾವಾಗ ಘೋಷಣೆ ಆಯ್ತೋ, ಯಾವಾಗ ಕನ್ಫರ್ಮ್ ಆಯ್ತೋ, ಆಗ ಡಿಕೆ ಶಿವಕುಮಾರ್ ಅಜ್ಜಯ್ಯನ ಸನ್ನಿಧಿಗೆ ಹೋಗುವಂಥ ನಿಟ್ಟಿನಲ್ಲೂ ಕೂಡ ನಿರ್ಧಾರಗಳನ್ನು ಮಾಡಿದ್ದಾರೆ ಅನ್ನುವಂಥ ಮಾಹಿತಿ ಈಗ ಲಭ್ಯವಾಗ್ತಾ ಇದೆ. ತುಮಕೂರಿಗೆ ಹೋಗ್ತಾರೆ ಅನ್ನುವಂಥ ಮಾಹಿತಿ ಕೂಡ ಇದೆ. ಮಧ್ಯಾಹ್ನ ಅಜ್ಜಯ್ಯನ ದರ್ಶನಕ್ಕಾಗಿ ತುಮಕೂರಿಗೆ ತೆರಳಲಿದ್ದಾರೆ ಅನ್ನುವಂಥ ಮಾಹಿತಿ ಇದೆ. ಅಲ್ಲಿ ಹೋಗಿ ಆಶೀರ್ವಾದವನ್ನು ಪಡಿತಾರೆ. ಅದರ ಜೊತೆಯಲ್ಲಿ ಮುಂದಿನ ದಿನಗಳಲ್ಲಿ ಯಾವ ರೀತಿ ಕಾರ್ಯಾರಂಭ ಮಾಡಬೇಕು, ಯಾವ ದಿನದಲ್ಲಿ ಮಾಡಬೇಕು, ಯಾವ ಕ್ಷಣದಲ್ಲಿ ಈ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡಬೇಕು, ಇದೆಲ್ಲದರ ಬಗ್ಗೆಯೂ ಕೂಡ ಅಲ್ಲಿಂದ ಸೂಚನೆಯನ್ನ ಪಡೆಯೋದು ಅಥವಾ ಅಲ್ಲಿ ಆಶೀರ್ವಾದ ಪಡೆದ ನಂತರದಲ್ಲಿ ಅಲ್ಲಿ ನೀಡಿದಂಥ ಮಾಹಿತಿಯ ಮೇರೆಗೆ ಅಲ್ಲಿ ನೀಡುವಂಥ ಅಭಯದ ಮೇಲೆ ಕೆಲಸ ಮಾಡುವಂಥ ನಿಟ್ಟಿನಲ್ಲೂ ಕೂಡ ಡಿಕೆ ಶಿವಕುಮಾರ್ ಚಿಂತನೆಯನ್ನ ನಡೆಸಿದ್ದಾರೆ ಅನ್ನುವಂಥ ಮಾಹಿತಿ. ರಾಜಕೀಯ ಬೆಳವಣಿಗೆಗಳು
ಬಹಳ ಕುತೂಹಲಕಾರಿಯಾಗಿದೆ. ಕಾವೇರಿ ನಿವಾಸ ಒಂದು ರೀತಿಯಲ್ಲಿ ಸೆಂಟರ್ ಆಫ್ ಪಾಯಿಂಟ್ ಆಗಿತ್ತು. ರಾಜೀನಾಮೆ ನೀಡೋದಾಗಿ ಅಧಿಕೃತವಾಗಿ ಘೋಷಣೆ ಕೂಡ ಮಾಡಿದ್ದಾಗಿದೆ. ಈ ಬೆಳವಣಿಗೆಗಳು ರಾಜಕೀಯ ವಲಯದಲ್ಲಿ ಒಂದಷ್ಟು ತಲ್ಲಣವನ್ನ ಈಗಾಗಲೇ ಸೃಷ್ಟಿ ಮಾಡಿದೆ ಒಂದು ಕಡೆ. ಮತ್ತೊಂದು ಕಡೆಯಲ್ಲಿ ಹಲವು ಆಪ್ತ ಸಚಿವರಿಗೂ ಕೂಡ ಇದರಿಂದ ಆಘಾತ, ಒಂದಷ್ಟು ಬೇರೆ ಬದಲಾವಣೆಗಳು ಆಗಬಹುದು ಅನ್ನೋದನ್ನ ಎಕ್ಸ್ಪೆಕ್ಟ್ ಮಾಡಲಾಗಿತ್ತು, ನಿರೀಕ್ಷೆಗಳಿದ್ವು. ಆದರೆ ಆ ರೀತಿ ಆಗಿಲ್ಲ. ಹೈಕಮಾಂಡ್ ಯಾವ ಸೂಚನೆಯನ್ನ ಕೊಟ್ಟಿತ್ತೋ, ಹೈಕಮಾಂಡ್ ಯಾವ ರೀತಿ ನಿರ್ದೇಶನಗಳನ್ನ ನೀಡಿತ್ತೋ ಆ ನಿರ್ಧಾರವನ್ನ ಸಿಎಂ ಎಲ್ಲ ಸಚಿವ ಸಂಪುಟದ ಸಹೋದ್ಯೋಗಿಗಳ ಮುಂದೆ ಪ್ರಕಟಪಡಿಸಿದ್ದಾರೆ. ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆಯನ್ನ ನೀಡೋದಕ್ಕೆ ನಿರ್ಧರಿಸಿದ್ದೇನೆ ಅನ್ನುವಂಥದ್ದನ್ನ ಅಧಿಕೃತವಾಗಿ ಸಚಿವರಿಗೆ ತಿಳಿಸಿದ್ದಾರೆ. ಈ ದಿಢೀರ್ ನಿರ್ಧಾರದಿಂದ ಹಲವು ಸಚಿವರಿಗೆ ಅಚ್ಚರಿ ಕೂಡ ಆಗಿರುತ್ತೆ, ಜೊತೆಯಲ್ಲಿ ದಿಢೀರಂತ ಆಘಾತ ಕೂಡ ಆಗಿರುತ್ತೆ. ಆದರೆ ಪಾರ್ಟ್ ಆಫ್ ದಿ ಪ್ರಾಸೆಸ್, ಹೈಕಮಾಂಡ್ ಹೇಳಿರೋದ್ರಿಂದ ಹೈಕಮಾಂಡ್ ಸೂಚನೆಯನ್ನ ಪಾಲನೆ ಮಾಡುವಂಥ ಅನಿವಾರ್ಯತೆ ಸಿಎಂಗೂ ಕೂಡ ಇದೆ. ಅದರಂತೆ ಸಿಎಂ ಸ್ಥಾನಕ್ಕೆ ರಾಜೀನಾಮೆ ನೀಡಲು ನಿರ್ಧರಿಸಿದ್ದೇನೆ ಅಂತ ಹೇಳಿದ್ದಾರೆ. ಆದರೆ ಮುಂದಿನ ತೀರ್ಮಾನ ಏನಿರುತ್ತೆ, ರಾಜ್ಯಸಭೆ ಆಫರ್ ಏನು ಮಾಡ್ತಾರೆ, ಅದರ ನಂತರದಲ್ಲಿ ಮುಂದಿನ ಸಿಎಂ ಯಾರು, ಇದರೆಲ್ಲದರ ಬಗ್ಗೆ ಘೋಷಣೆ ಮಾಡೋದೊಂದು ಬಾಕಿ. ಆದರೆ ಈ ಆಲಿಂಗನ ಆಗಿರ್ಬೋದು, ಅದರ ಜೊತೆಯಲ್ಲಿ ಡಿ ಕೆ ಶಿವಕುಮಾರ್ ಅವರ ಜೊತೆಯಲ್ಲಿ ನಡೆದಂಥ ಒಂದಷ್ಟು ಸಂಭಾಷಣೆಗಳಾಗಿರ್ಬೋದು, ಈ ಬ್ರೇಕ್ಫಾಸ್ಟ್ ಮೀಟಿಂಗ್ನಲ್ಲಿ ಇದೆಲ್ಲವೂ ಕೂಡ ಸೂಚ್ಯವಾಗಿ ಹೇಳ್ತಾ ಇದೆ ಮುಂದಿನ ಸಿಎಂ ಡಿ ಕೆ ಶಿವಕುಮಾರ್ ಅಂತ. ಇವತ್ತು ಮಧ್ಯಾಹ್ನ ಒಂದಷ್ಟು ಪ್ರಕ್ರಿಯೆಗಳು, ಅದರ ಜೊತೆಯಲ್ಲಿ ಡಿ ಕೆ ಶಿವಕುಮಾರ್ ಮುಂದಿನ ಮುಖ್ಯಮಂತ್ರಿ ಅನ್ನೋದನ್ನ ಕೂಡ ಹೇಳಿದ್ದಾರೆ. ಇನ್ನೇನು ಕೆಲವೇ ಹೊತ್ತಲ್ಲಿ ಅಜ್ಜಯ್ಯನ ಸನ್ನಿಧಿಗೆ ಡಿಸಿಎಂ ಡಿ ಕೆ ಶಿವಕುಮಾರ್ ಭೇಟಿಯನ್ನ ನೀಡಲಿದ್ದಾರೆ. ಯಾವಾಗ ಕನ್ಫರ್ಮ್ ಆಯ್ತು, ಎಲ್ಲಾ ಕಡೆಗಳಿಂದಲೂ ಕೂಡ ಕನ್ಫರ್ಮ್ ಆದ ನಂತರದಲ್ಲಿ ಭೇಟಿಯನ್ನ ನೀಡಲಿದ್ದಾರೆ. ಅಜ್ಜಯ್ಯ ಹೇಳಿದ ದಿನ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡೋದಕ್ಕೂ ಕೂಡ ಡಿ ಕೆ ಶಿವಕುಮಾರ್ ಈಗ ನಿರ್ಧಾರವನ್ನ ಮಾಡಿಕೊಂಡಿದ್ದಾರೆ ಒಂದು ಕಡೆ. ಮತ್ತೊಂದು ಕಡೆಯಲ್ಲಿ ಇವತ್ತು ಅಜ್ಜಯ್ಯನ ಸನ್ನಿಧಿಗೆ ಭೇಟಿಯನ್ನ ಕೂಡ ನೀಡಲಿದ್ದಾರೆ ಡಿ ಕೆ ಶಿವಕುಮಾರ್. ತುಮಕೂರಿಗೆ ಪ್ರಯಾಣವನ್ನ ಬೆಳೆಸ್ತಾರೆ ಅನ್ನುವಂತ ಮಾಹಿತಿ ಇದೆ. ಈ ಹಿಂದೆಯೂ ಕೂಡ ಅನೇಕ ಬಾರಿ ಒಂದಷ್ಟು ಸಂದರ್ಭಗಳಲ್ಲಿ ಸಿಎಂ ಬದಲಾವಣೆಯ ಸಂದರ್ಭದಲ್ಲಾಗಿರ್ಬೋದು, ಇಂಥ ಚರ್ಚೆಗಳಾದಂಥ ಸಂದರ್ಭದಲ್ಲಾಗಿರ್ಬೋದು, ಅಜ್ಜಯ್ಯನ ಸನ್ನಿಧಿಗೆ ಹೋಗಿದ್ರು. ಅಲ್ಲಿ ಯಾವ ವಿಚಾರವನ್ನ ಹೇಳ್ತಾರೋ ಅಥವಾ ಯಾವ ರೀತಿ ನಿರ್ದೇಶನಗಳನ್ನ ನೀಡ್ತಾರೋ ಅದನ್ನ ಡಿ ಕೆ ಶಿವಕುಮಾರ್ ಪಾಲಿಸುತ್ತಾ ಬಂದಿದ್ರು. ಈಗ ಯಾವಾಗ ಘೋಷಣೆ ಆಯ್ತೋ, ಯಾವಾಗ ಕನ್ಫರ್ಮ್ ಆಯ್ತೋ, ಆಗ ಡಿ ಕೆ ಶಿವಕುಮಾರ್ ಅಜ್ಜಯ್ಯನ ಸನ್ನಿಧಿಗೆ ಹೋಗುವಂಥ ನಿಟ್ಟಿನಲ್ಲೂ ಕೂಡ ನಿರ್ಧಾರಗಳನ್ನು ಮಾಡಿದ್ದಾರೆ ಅನ್ನುವಂಥ ಮಾಹಿತಿ ಈಗ ಲಭ್ಯವಾಗ್ತಾ ಇದೆ. ತುಮಕೂರಿಗೆ ಹೋಗ್ತಾರೆ ಅನ್ನುವಂಥ ಮಾಹಿತಿ ಕೂಡ ಇದೆ. ಮಧ್ಯಾಹ್ನ ಅಜ್ಜಯ್ಯನ ದರ್ಶನಕ್ಕಾಗಿ ತುಮಕೂರಿಗೆ ತೆರಳಲಿದ್ದಾರೆ ಅನ್ನುವಂಥ ಮಾಹಿತಿ ಇದೆ. ಅಲ್ಲಿ ಹೋಗಿ ಆಶೀರ್ವಾದವನ್ನು ಪಡಿತಾರೆ. ಅದರ ಜೊತೆಯಲ್ಲಿ ಮುಂದಿನ ದಿನಗಳಲ್ಲಿ ಯಾವ ರೀತಿ ಕಾರ್ಯಾರಂಭ ಮಾಡಬೇಕು, ಯಾವ ದಿನದಲ್ಲಿ ಮಾಡಬೇಕು, ಯಾವ ಕ್ಷಣದಲ್ಲಿ ಈ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡಬೇಕು, ಇದೆಲ್ಲದರ ಬಗ್ಗೆಯೂ ಕೂಡ ಅಲ್ಲಿಂದ ಸೂಚನೆಯನ್ನ ಪಡೆಯೋದು ಅಥವಾ ಅಲ್ಲಿ ಆಶೀರ್ವಾದ ಪಡೆದ ನಂತರದಲ್ಲಿ ಅಲ್ಲಿ ನೀಡಿದಂಥ ಮಾಹಿತಿಯ ಮೇರೆಗೆ, ಅಲ್ಲಿ ನೀಡುವಂಥ ಅಭಯದ ಮೇಲೆ ಕೆಲಸ ಮಾಡುವಂಥ ನಿಟ್ಟಿನಲ್ಲೂ ಕೂಡ ಡಿ ಕೆ ಶಿವಕುಮಾರ್ ಚಿಂತನೆಯನ್ನ ನಡೆಸಿದ್ದಾರೆ ಅನ್ನುವಂಥ ಮಾಹಿತಿ. ರಾಜಕೀಯ ಬೆಳವಣಿಗೆಗಳು ಬಹಳ ಕುತೂಹಲಕಾರಿಯಾಗಿದೆ. ಕಾವೇರಿ ನಿವಾಸ ಒಂದು ರೀತಿಯಲ್ಲಿ ಸೆಂಟರ್ ಆಫ್ ಪಾಯಿಂಟ್ ಆಗಿತ್ತು. ರಾಜೀನಾಮೆ ನೀಡೋದಾಗಿ ಅಧಿಕೃತವಾಗಿ ಘೋಷಣೆ ಕೂಡ ಮಾಡಿದ್ದಾಗಿದೆ. ಈ ಬೆಳವಣಿಗೆಗಳು ರಾಜಕೀಯ ವಲಯದಲ್ಲಿ ಒಂದಷ್ಟು ತಲ್ಲಣವನ್ನ ಈಗಾಗಲೇ ಸೃಷ್ಟಿ ಮಾಡಿದೆ ಒಂದು ಕಡೆ. ಮತ್ತೊಂದು ಕಡೆಯಲ್ಲಿ ಹಲವು ಆಪ್ತ ಸಚಿವರಿಗೂ ಕೂಡ ಇದರಿಂದ ಆಘಾತ, ಒಂದಷ್ಟು ಬೇರೆ ಬದಲಾವಣೆಗಳು ಆಗಬಹುದು ಅನ್ನೋದನ್ನ ಎಕ್ಸ್ಪೆಕ್ಟ್ ಮಾಡಲಾಗಿತ್ತು, ನಿರೀಕ್ಷೆಗಳಿದ್ವು. ಆದರೆ ಆ ರೀತಿ ಆಗಿಲ್ಲ. ಹೈಕಮಾಂಡ್ ಯಾವ ಸೂಚನೆಯನ್ನ ಕೊಟ್ಟಿತ್ತೋ, ಹೈಕಮಾಂಡ್ ಯಾವ ರೀತಿ ನಿರ್ದೇಶನಗಳನ್ನ ನೀಡಿತ್ತೋ ಆ ನಿರ್ಧಾರವನ್ನ ಸಿಎಂ ಎಲ್ಲ ಸಚಿವ ಸಂಪುಟದ ಸಹೋದ್ಯೋಗಿಗಳ ಮುಂದೆ ಪ್ರಕಟಪಡಿಸಿದ್ದಾರೆ. ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆಯನ್ನ ನೀಡೋದಕ್ಕೆ ನಿರ್ಧರಿಸಿದ್ದೇನೆ ಅನ್ನುವಂಥದ್ದನ್ನ ಅಧಿಕೃತವಾಗಿ ಸಚಿವರಿಗೆ ತಿಳಿಸಿದ್ದಾರೆ. ಈ ದಿಢೀರ್ ನಿರ್ಧಾರದಿಂದ ಹಲವು ಸಚಿವರಿಗೆ ಅಚ್ಚರಿ ಕೂಡ ಆಗಿರುತ್ತೆ, ಜೊತೆಯಲ್ಲಿ ದಿಢೀರಂತ ಆಘಾತ ಕೂಡ ಆಗಿರುತ್ತೆ. ಆದರೆ ಪಾರ್ಟ್ ಆಫ್ ದಿ ಪ್ರಾಸೆಸ್, ಹೈಕಮಾಂಡ್ ಹೇಳಿರೋದ್ರಿಂದ ಹೈಕಮಾಂಡ್ ಸೂಚನೆಯನ್ನ ಪಾಲನೆ ಮಾಡುವಂಥ ಅನಿವಾರ್ಯತೆ ಸಿಎಂಗೂ ಕೂಡ ಇದೆ. ಅದರಂತೆ ಸಿಎಂ ಸ್ಥಾನಕ್ಕೆ ರಾಜೀನಾಮೆ ನೀಡಲು ನಿರ್ಧರಿಸಿದ್ದೇನೆ ಅಂತ ಹೇಳಿದ್ದಾರೆ. ಆದರೆ ಮುಂದಿನ ತೀರ್ಮಾನ ಏನಿರುತ್ತೆ, ರಾಜ್ಯಸಭೆ ಆಫರ್ ಏನು ಮಾಡ್ತಾರೆ, ಅದರ ನಂತರದಲ್ಲಿ ಮುಂದಿನ ಸಿಎಂ ಯಾರು, ಇದರೆಲ್ಲದರ ಬಗ್ಗೆ ಘೋಷಣೆ ಮಾಡೋದೊಂದು ಬಾಕಿ. ಆದರೆ ಈ ಆಲಿಂಗನ ಆಗಿರ್ಬೋದು, ಅದರ ಜೊತೆಯಲ್ಲಿ ಡಿ ಕೆ ಶಿವಕುಮಾರ್ ಅವರ ಜೊತೆಯಲ್ಲಿ ನಡೆದಂಥ ಒಂದಷ್ಟು ಸಂಭಾಷಣೆಗಳಾಗಿರ್ಬೋದು, ಈ ಬ್ರೇಕ್ಫಾಸ್ಟ್ ಮೀಟಿಂಗ್ನಲ್ಲಿ ಇದೆಲ್ಲವೂ ಕೂಡ ಸೂಚ್ಯವಾಗಿ ಹೇಳ್ತಾ ಇದೆ ಮುಂದಿನ ಸಿಎಂ ಡಿ ಕೆ ಶಿವಕುಮಾರ್ ಅಂತ. ಇವತ್ತು ಮಧ್ಯಾಹ್ನ ಒಂದಷ್ಟು ಪ್ರಕ್ರಿಯೆಗಳು